ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಸ್ನೇಹಿತರೆ, ನಮ್ಮ ಸುಧ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ. ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿನ 43ನೇ ಪಾತ್ರವಾದ ಊರ್ವಶಿ ಬಗೆಗಿನ ಕೆಲವೊಂದು ಮಾಹಿತಿ. ಭಾರತದ ತುಂಬ ಪ್ರಾಚೀನ ಕಾಲದ ಕತೆ ಊರ್ವಶಿಯದು. ಋಗ್ವೇದದಲ್ಲಿಯೇ ಇವಳ ಕತೆ ಇದೆ. ಕಾಳಿದಾಸ, ಅರವಿಂದರು ಮೊದಲಾದ ಪ್ರತಿಭಾವಂತರೆಲ್ಲ ಈಕೆಯ ಕಥನವನ್ನು ರಚಿಸಿದ್ದಾರೆ. ಕನ್ನಡದಲ್ಲಿ ಕುಮಾರವ್ಯಾಸ, ಉತಿ ನರಸಿಂಹಾಚಾರ್, ಎನ್.ಎಸ್. ಲಕ್ಷ್ಮೀನಾರಾಯಣ್ ಭಟ್ ಮೊದಲಾದ ಹಲವರ ಕಾವ್ಯ ನಾಟಕಗಳಿಗೆ ಊರ್ವಶಿ ವಸ್ತುವಾಗಿದ್ದಾಳೆ. ಇವಳೊಬ್ಬ ಅಪ್ಸರೆ. ಅಪ್ಸುರ್ನಿರ್ಮಥನಾದೇವ ರಸಾತ್ತಸ್ಮಾತ್ ವರಸ್ತ್ರೀಯ. ಕ್ಷೀರಸಾಗರ ಕಡೆದಾಗ ಅದರ ರಸದಿಂದ ಅಪ್ಸರೆಯರು ಹುಟ್ಟಿದರು ಎನ್ನುತ್ತಾರೆ. ಊರ್ವಶಿ ನಾರಾಯಣ ಮಹರ್ಷಿಯಂಥ ಮಹಾತ್ಮನ ತೇಜೋಮೂಲದಿಂದ ಹುಟ್ಟಿದವಳು. ಇಂದ್ರನು ಕಳಿಸಿದ ಅಪ್ಸರೆಯರಿಗೆ ಸೊಪ್ಪು ಹಾಕದ ನಾರಾಯಣ ತನ್ನ ತೊಡೆಯ ಕೂದಲಿನಿಂದ ಈ ಊರ್ವಶಿಯನ್ನು ಸೃಷ್ಟಿ ಮಾಡಿ ಇಂದ್ರನನ್ನು ನಿಸ್ತೇಜನಾಗಿ ಮಾಡಿದ. ಋಗ್ವೇದದಲ್ಲಿ ಕಾಳಿದಾಸ, ಮತ್ಸ್ಯಪುರಾಣ, ವಿಷ್ಣು ಪುರಾಣ, ಕಥಾಸರಿತ್, ಸಾಗರದ ಲವಾಣಕ, ಲಂಬಕಗಳಲ್ಲಿ ಊರ್ವಶಿಯ ಪ್ರಸಕ್ತಿ ಇದೆ. ಈ ಕಥೆಗಳೆಲ್ಲ ಊರ್ವಶಿಯು ಪುರೂರವನನ್ನು ಮೋಹಿಸಿ ಮದುವೆಯಾದ ಸಂಗತಿಯನ್ನೂ ಅವರ ದಾಂಪತ್ಯ ಮುರಿದು ಬಿದ್ದ ಸಂಗತಿಯನ್ನೂ ವಿವರಿಸುತ್ತದೆ. ಮ್ಯಾಕ್ಸ್ ಮುಲ್ಲರ್ ಅವರ ಪ್ರಕಾರ ಇದು ಉಷಸ್ಸು, ಸೂರ್ಯ ಇವರ ಸಂಬಂಧದ ಪ್ರತಿಮೆಯಾಗಿದೆ. ಸ್ನೂಕರ್ ಎಂಬ ವಿದ್ವಾಂಸನು ಈ ಅಪ್ಸರೆ ಎಂದರೆ ನೊರೆ ಎಂದು, ಸೂರ್ಯ ಬೆಳಗಿದಾಗ ನೊರೆಯನ್ನು ಹೀರಿಕೊಳ್ಳುತ್ತಾನೆಂದು ವ್ಯಾಖ್ಯಾನಿಸಿದ್ದಾರೆ. ಮಹಾಭಾರತದಲ್ಲಿ ಊರ್ವಶಿಯ ಪೂರ್ವ ಸಂಗತಿಗಳು ಪ್ರಸ್ತಾವಿತವಾಗಿದ್ದರೂ ಅದರ ಮುಖ್ಯ ಭಾಗ ಊರ್ವಶಿಯ ಉತ್ತರ ಚರಿತ್ರೆಯಲ್ಲಿದೆ. ಅರ್ಜುನನು ಶಿವನಿಂದ ಪಾಶುಪತಾಸ್ತ್ರ ಪಡೆದು ಇಂದ್ರಲೋಕಕ್ಕೆ ಬರುತ್ತಾನಷ್ಟೆ. ಅಲ್ಲಿ ಊರ್ವಶಿಯ ನೃತ್ಯವನ್ನು ನೋಡಿ ಮೆಚ್ಚುತ್ತಾನೆ. ಈ ಮೆಚ್ಚುಗೆಯನ್ನು ಪ್ರೇಮವೆಂದು ತಪ್ಪಾಗಿ ಭಾವಿಸಿದ ಊರ್ವಶಿ ಅರ್ಜುನನಲ್ಲಿ ಅನುರಕ್ತಳಾಗುತ್ತಾಳೆ. ಆದರೆ ಅರ್ಜುನನು ಅವಳ ಕೋರಿಕೆಯನ್ನು ಗೌರವದಿಂದಲೇ ತಿರಸ್ಕರಿಸಿ ತನ್ನ ವಂಶದ ಕಥೆಯನ್ನು ಹೇಳಿ ಅವಳನ್ನು ತಾಯಿ ಎಂದು ಕರೆಯುತ್ತಾನೆ. ವಿಲಾಸಿನಿಯಾದ ಊರ್ವಶಿಗೆ ಇಂಥ ಮರ್ತ್ಯ ಸಂಬಂಧಗಳಲ್ಲಿ ಆಸಕ್ತಿ ಇಲ್ಲ. ಅವಳು ಅರ್ಜುನನ ನಡವಳಿಕೆಯಿಂದ ಕ್ರುದ್ಧಳಾಗಿ ನೀನು ನಪುಂಸಕನಾಗು ಎಂದು ಶಾಪ ಕೊಡುತ್ತಾಳೆ. ತಾನು ಚಿತ್ರಸೇನನೆಂಬ ಗಂಧರ್ವನ ಸಲಹೆಯಂತೆ ಅರ್ಜುನನ ಬಳಿಗೆ ಬಂದು ತಿರಸ್ಕಾರಕ್ಕೆ ಪಾತ್ರವಾದದ್ದು ತನ್ನ ರೂಪಕ್ಕೆ, ವ್ಯಕ್ತಿತ್ವಕ್ಕೆ ಆದ ಅಗೌರವ ಎಂದು ಅವಳು ಭಾವಿಸುತ್ತಾಳೆ. ತಸ್ಮಾತ್ ತ್ವಂ ನರ್ತನಃ ಪಾರ್ಥ ಸ್ತ್ರೀಮಧ್ಯೆ ಮಾನವರ್ಜಿತಃ ಅಪುಮಾನಿತಿ ವಿಖ್ಯಾತಃ ಷಂಡವದ್ ವಿಚರಿಷ್ಯಸಿ. ನೀನು ಹೆಣ್ಣುಗಳ ಮಧ್ಯದಲ್ಲಿ ನಿರಾಧಾರಕ್ಕೆ ಒಳಗಾದವನಾಗಿ ಕುಣಿತದವನಾಗಿ ಬದುಕು. ಎಲ್ಲರೂ ನಿನ್ನನ್ನು ನಪುಂಸಕ ಎನ್ನಲಿ. ನಿನ್ನ ಆಚಾರ ವಿಚಾರ ದೇಹಭಂಗಿ ಇವೆಲ್ಲ ನಪುಂಸಕರಂತೆಯೇ ಆಗಲಿ ಎಂದು ಶಪಿಸುತ್ತಾಳೆ. ಊರ್ವಶಿ ಅರ್ಜುನರ ನಡುವೆ ನಡೆದ ಸಂವಾದ ಮಹಾಭಾರತದ ಉಜ್ವಲ ಸಂವಾದಗಳಲ್ಲಿ ಒಂದಾಗಿದೆ. ದೇವ ಮಾನವ ಲೋಕಗಳ ವ್ಯವಹಾರಗಳ ಒಳನೋಟಗಳನ್ನು ಕಾಣಿಸಿಕೊಡುವಂಥದ್ದೂ ಆಗಿದೆ. ಇವಿಷ್ಟು ಊರ್ವಶಿಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಧನ್ಯವಾದಗಳು.